ಇತ್ತೀಚೆಗೆ ತುಂಬಾನೇ ಚರ್ಚೆ ಆಗ್ತಾ ಇರುವಂತಹ ವಿಷಯ ಅಂತಂದ್ರೆ ಧರ್ಮಸ್ಥಳ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿವಭಕ್ತರು ಭೇಟಿ ನೀಡುವ ದೇವಸ್ಥಾನ ಅಂತಂದ್ರೆ ಅದು ಧರ್ಮಸ್ಥಳ. ಶಿವನನ್ನು ಆರಾಧಿಸುವ ಈ ಪವಿತ್ರ ಸ್ಥಳದಲ್ಲಿ ಪರಶಿವನೇ ನೆಲೆಸಿದ್ದಾನೆ. ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೆದರೆ ಜೀವನದಲ್ಲಿ ಧನಾತ್ಮಕ ಶಕ್ತಿ ಪ್ರಾಪ್ತಿಯಾಗುತ್ತದೆ. ಮುಂದಿನ ಜೀವನದಲ್ಲಿ ಸಕಾರಾತ್ಮಕ ಅಂಶಗಳೇ ಬರುತ್ತವೆ, ತೊಂದರೆಗಳೆಲ್ಲವೂ ನಿವಾರಣೆಯಾಗುತ್ತವೆ ಎಂದು ಭಕ್ತರ ನಂಬಿಕೆ. ಧರ್ಮಸ್ಥಳ ಎಂದರೆ ಧರ್ಮವು ನೆಲೆಸಿರುವ ಸ್ಥಳ ಎಂಬುದು ಭಕ್ತರ ನಂಬಿಕೆ. ಶಿವನನ್ನು ಅತ್ಯಂತ ಧಾರ್ಮಿಕವಾಗಿ ಪೂಜಿಸುವ ಸ್ಥಳ ಇದಾಗಿದ್ದು ರಾಜ್ಯದ ಅತ್ಯಂತ ಪುರಾತನ ಸ್ಥಳಗಳಲ್ಲಿ ಇದೊಂದು. ಇವತ್ತಿನ ವಿಡಿಯೋದಲ್ಲಿ ನಾವು ಧರ್ಮಸ್ಥಳದ ಹಿನ್ನೆಲೆ ಏನು, ಇದು ಯಾಕೆ ಜೈನರ ಒಡೆತನಕ್ಕೆ ಹೋಯಿತು, ಧರ್ಮಸ್ಥಳಕ್ಕೂ ಹಾಗೂ ಜೈನರ ಮನೆತನದವರಿಗೂ ಏನು ಸಂಬಂಧ, ಇದರ ಆಳ್ವಿಕೆ ಮತ್ತು ನಿಯಂತ್ರಣ ಅವರ ಕೈಗೆ ಹೇಗೆ ಬಂತು, ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಧರ್ಮಸ್ಥಳ ದೇಶದಲ್ಲಿಯೇ ಸುಭದ್ರವಾಗಿ ನೆಲೆ ಊರಿರುವಂತಹ ಸಮೃದ್ಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದು. ಈ ಕ್ಷೇತ್ರ 8 ಶತಮಾನಗಳಿಗೂ ಹೆಚ್ಚಿನ ಸುದೀರ್ಘ ಐತಿಹಾಸಿಕ ಹಿನ್ನೆಲೆ ಹೊಂದಿದ್ದು ದೇಶದ ಪ್ರಮುಖ ದೇವಸ್ಥಾನಗಳಲ್ಲಿ ಒಂದಾಗಿದ್ದರೂ ಸಹ ಇನ್ನೂ ಸರ್ಕಾರದ ವಶದಲ್ಲಿ ಇಲ್ಲ. ಆರಂಭದಿಂದಲೂ ಕೂಡ ಇದು ಅಲ್ಲಿನ ಜೈನ ಮತಸ್ಥರ ನಿಯಂತ್ರಣದಲ್ಲಿ ಪಾಲಿಸಿಕೊಂಡು ಬಂದಿರುವುದು ವಿಶೇಷ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿಗೆ ಸೇರಿದ ಈ ಕ್ಷೇತ್ರ ಇತಿಹಾಸದ ಪುಟಗಳಲ್ಲಿ ಸುಮಾರು 800 ವರ್ಷಗಳಿಗೂ ಹೆಚ್ಚಿನ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುತ್ತದೆ. ಕ್ರಿಸ್ತಶಕ 11-12 ಸಮಯದಲ್ಲಿ ಜೈನ ಧರ್ಮ ಸಾಕಷ್ಟು ಕೌಲುಗಳಾಗಿ ಬೆಳೆದು ದೇಶದಲ್ಲಿ ಹಿಂದೂ ಧರ್ಮಕ್ಕೆ ಒಂದು ಸುಭದ್ರವಾದ ಪರ್ಯಾಯ ಧರ್ಮವಾಗಿ ಬೆಳೆದಂತಹ ಕಾಲಘಟ್ಟ ಅದು. ಈ ಅವಧಿಯಲ್ಲಿ ಹೊಯ್ಸಳ, ಶಾತವಾಹನ ಸೇರಿದಂತೆ ಇನ್ನೂ ಹಲವಾರು ಮಹತ್ವದ ರಾಜವಂಶದ ಅರಸರು ಸನಾತನ ಧರ್ಮದ ಜೊತೆ ಅದರ ಸರಿಸಮಕ್ಕೆ ಜೈನ ಮತವನ್ನು ಕೂಡ ಸಾಕಷ್ಟು ರೀತಿಯಲ್ಲಿ ಪೋಷಣೆ ಮಾಡ್ತಾ ಇದ್ರು. ಈ ಅರಸರ ಪೋಷಣೆಗೆ ಸಿಲುಕಿದಂತಹ ಜೈನ ಧರ್ಮ ಅನೇಕ ತೀರ್ಥಂಕರ ಜನನಕ್ಕೆ ಕಾರಣವಾಯಿತು. ಈ ಮೂಲಕ ಜೈನ ಸಾಹಿತ್ಯ ಬೆಳೆದು ಹಳಗನ್ನಡ ಸಾಹಿತ್ಯಕ್ಕೆ ಸಾಕಷ್ಟು ಪುಷ್ಟಿ ಕೊಟ್ಟಿತು. ಜೈನ ಧರ್ಮದ ಎಷ್ಟೋ ಬಸದಿಗಳು ನಿರ್ಮಾಣವಾದವು. ಜೈನರ ಹಾಗೂ ಹಿಂದೂ ದೈವಾರಾಧಕರ ಸಮಾಗಮಕ್ಕೆ ನಮ್ಮ ರಾಜ್ಯ ಒಂದು ಉತ್ತಮ ಉದಾಹರಣೆ. ಇನ್ನು ಆ ಸಮಯಕ್ಕೆ ಸರಿಯಾಗಿ ಧರ್ಮಸ್ಥಳಕ್ಕೆ ಆ ಹೆಸರು ಇರಲಿಲ್ಲ. ಆಗ ಹಳ್ಳಿನ ಮಲ್ಲಾರಮಡಿ ಅಂತ ಕರೀತಾ ಇದ್ರು. ಇದು ಬೆಳ್ತಂಗಡಿಯ ಒಂದು ಸಣ್ಣ ಗ್ರಾಮ. ಧರ್ಮಸ್ಥಳದ ಮೂಲ ಹೆಸರು ಕುಡುಮ. ಇಲ್ಲಿಯ ನೆಲ್ಯಾಡಿ ಬೀಳು ಎಂಬಲ್ಲಿ ಭೀಮ್ರಣ್ಣ ಪೇರುಗಳೇ ಎಂಬ ಹೆಸರಿನ ಜೈನ ಮುಖ್ಯಸ್ಥನೊಬ್ಬ ತನ್ನ ಪತ್ನಿಯಾದಂತಹ ಅಮ್ಮು ಬಲ್ಲಾಳ್ತಿ ಎಂಬಾಕೆಯ ಜೊತೆ ವಾಸ ಇರ್ತಾರೆ. ಒಂದು ದಿನ ಕೆಲವೊಂದಷ್ಟು ದೈವಾಂಶ ಸಂಭೂತರು ಮಾನವ ರೂಪ ತಾಳಿ ಇವರ ಹತ್ರ ಬಂದು, ನಮಗೆ ಧರ್ಮ ಎಲ್ಲಿದೆಯೋ, ಯಾವ ಸ್ಥಳದಲ್ಲಿ ಅದು ಸದಾ ಆಚರಿಸಲ್ಪಡುತ್ತದೆಯೋ ಅಂತಹ ಸ್ಥಳವನ್ನು ತೋರಿಸು ಅಂತ ಕೇಳಿದಾಗ ಅವರನ್ನು ಆಧರಿಸಿದ ಆ ದಂಪತಿಗಳು ಕೆಲವು ದಿನಗಳ ಕಾಲ ತಮ್ಮ ಮನೆಯಲ್ಲೇ ಅವರನ್ನು ಇಟ್ಕೊಂಡು ಸತ್ಕರಿಸಿ ಅವರ ಊಟ ಉಪಚಾರಗಳನ್ನು ನೋಡ್ಕೊಳ್ತಾರೆ. ಇವರ ಧಾರ್ಮಿಕ ಸೇವೆಗೆ ಮನಸೋತಂತಹ ಜನ ಆ ದಂಪತಿಗಳಲ್ಲಿ ಇದ್ದಂತಹ ಉದಾರತೆ ಮತ್ತು ಸತ್ಕಾರ ಗುಣಗಳನ್ನು ಮೆಚ್ಚಿ ತಾವು ನಿರೀಕ್ಷೆ ಮಾಡಿದಂತಹ ಧರ್ಮದ ನೆಲೆನಾಡು ಇದೆ ಅಂತ ಭಾವಿಸಿ ಒಂದು ರಾತ್ರಿ ಆ ದಂಪತಿಗಳ ಕನಸಿನಲ್ಲಿ ಕಾಣಿಸಿಕೊಂಡು ಅವರು ಅಲ್ಲಿಗೆ ಬಂದಂತಹ ನಿಜ ಉದ್ದೇಶವನ್ನು ವಿವರಿಸುತ್ತಾ ಹೇಳ್ತಾರೆ. ಅವರಿದ್ದಂತಹ ಮನೆಯನ್ನು ಧರ್ಮದ ದೈವಗಳಾಗಿ ಮಾಡುವುದಕ್ಕೆ ಅವರು ಸೂಚಿಸುತ್ತಾರೆ. ಅಲ್ಲಿ ನಿತ್ಯ ಧರ್ಮದ ಪೂಜೆ ಹಾಗೂ ಆರಾಧನೆ ಜರಗಬೇಕು ಅಂತ ಆದೇಶವನ್ನು ಮಾಡ್ತಾರೆ. ಕೂಡಲೇ ಆ ದಂಪತಿಗಳಿಬ್ಬರು ಅವರು ವಾಸ ಮಾಡ್ತಿದ್ದಂತಹ ಮನೆಯನ್ನು ಮರುಮಾತನಾಡದೆ ಅವರಿಗೆ ಬಿಟ್ಟುಕೊಟ್ಟು ತಾವು ಅದೇ ನೆಲ್ಯಾಡು ಬೇಳುವಿನ ಇನ್ನೊಂದು ಕಡೆ ಹೋಗಿ ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತೊಂದು ದಿನ ಅವರು ಮತ್ತೆ ಕನಸಿನಲ್ಲಿ ಬಂದು ತಮಗಾಗಿ ಅಂದರೆ ಧರ್ಮದ ದೈವಗಳಿಗಾಗಿ ತಲಾ ಒಂದೊಂದು ಬಸದಿಯನ್ನು ಕಟ್ಟಿಕೊಡುವಂತೆ ಆದೇಶಿಸ್ತಾರೆ. ಭೀಮರಣ್ಣ ಪೆರ್ಗಡೆಯವರು ಆ ಧರ್ಮದೇವತೆಗಳಾದ ಕಾಳರಾಹು, ಕಾಳಕಾಯಿ, ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿಯನ್ನು ಸ್ಥಾಪಿಸ್ತಾರೆ. ಈ ರೀತಿಯ ದಂತಕಥೆಯೊಂದು ಈಗಿನ ಕಾಲದ ಎಲ್ಲ ಜೈನ ಸಾಹಿತ್ಯಗಳಲ್ಲೂ ಕೂಡ ಉಲ್ಲೇಖವಾಗಿದೆ. ಆ 4 ಧರ್ಮದೇವತೆಗಳಿಗೂ ಕೂಡ ದಂಪತಿಗಳು ಒಂದೊಂದು ಗುಡಿಯನ್ನು ಕಟ್ಟಿ ಅದರ ಜೊತೆಗೆ ತಮಗೆ ನಿತ್ಯ ಪೂಜೆ ಮಾಡುವಂತಹ ಒಬ್ಬರು ಬ್ರಹ್ಮಚಾರಿಗಳನ್ನು ನೇಮಿಸಬೇಕು ಹಾಗೂ ಒಂದು ಮಹತ್ಕರ ಕಾರ್ಯಕ್ಕಾಗಿ ನೇಮಕವಾಗುವಂತಹ ಅವರ ಹುಟ್ಟು ಹಾಗೂ ಕುಲ ಇವೆರಡೂ ಕೂಡ ಕಾಯ ವಾಚ ಮನಸ ಪರಿಶುದ್ಧವಾಗಿರಬೇಕು ಅಂತ ಸೂಚಿಸಲಾಗುತ್ತೆ. ಹಾಗೆ ಅಲ್ಲಿ ನಡೆಯುವಂತಹ ಪೂಜಾ ಕಾರ್ಯಗಳಿಗೂ ಹಾಗೂ ಅದರ ಮುಖ್ಯ ಧರ್ಮಾಧಿಕಾರಿಯಾಗಿ ಇನ್ನು ಮುಂದೆ ಈ ಕ್ಷೇತ್ರಕ್ಕೆ ಅವರು ಮಾಡುವಂತಹ ಎಲ್ಲ ಪ್ರಮುಖ ಕೆಲಸ ಕಾರ್ಯಗಳಿಗೂ ವೀರಮ್ಮಣ್ಣ ಅವರಿಗೆ ಬೇಕಾದಂತಹ ಸಹಾಯ ಮಾಡೋದಕ್ಕೆ ಸಹ 4 ನೇಮಿಸಿ ಇಟ್ಕೊಳ್ಬೇಕು ಅಂತೇಳಿ ಅವರಿಗೆ ಸಲಹೆ ಬರುತ್ತೆ. ಇನ್ನು ಮುಂದೆ ಪೇರ್ಗಡೆ ವಂಶದವರು ತಲೆತಲಾಂತರಕ್ಕೂ ಸಹ ದೇವಸ್ಥಾನದ ರಕ್ಷಣೆ ಮಾಡ್ತೀವಿ ಅಂತಲೂ ಸಹ ಭರವಸೆ ಕೊಡ್ತಾರೆ. ಧರ್ಮದೇವತೆಗಳ ಮಾತನ್ನು ತಲೆ ಮೇಲೆ ಹೊತ್ತುಕೊಂಡು ನೆರವೇರಿಸಿದಂತಹ ಭೀಮಣ್ಣನವರು ಅಲ್ಲೊಂದು ದೊಡ್ಡ ಮಂದಿರವನ್ನು ಕಟ್ತಾರೆ ಹಾಗೂ ಅದರ ಉದ್ಘಾಟನೆ ಮತ್ತು ಅದರ ಎಲ್ಲ ಕಾರ್ಯಗಳನ್ನು ಮಾಧ್ವ ಬ್ರಾಹ್ಮಣರನ್ನೇ ಹುಡುಕಿ ಸೂಕ್ತವಾದವರನ್ನು ಆಹ್ವಾನಿಸಿ ಎಲ್ಲ ಕ್ರಿಯೆಗಳನ್ನು ಕೂಡ ಅವರಿಂದಲೇ ನೆರವೇರಿಸಿ ಧರ್ಮದೇವತೆಯರನ್ನು ಸಂತೃಪ್ತಗೊಳಿಸ್ತಾರೆ. ಇದನ್ನೆಲ್ಲ ಶಾಸ್ತ್ರೋಕ್ತವಾಗಿ ನೆರವೇರಿಸುವುದಕ್ಕೆ ಸುತ್ತ ಇದ್ದಂತಹ ಎಷ್ಟೋ ಜನ ಹಿಂದೂ ಮುಖ್ಯಸ್ಥರನ್ನು ಹಾಗೂ ಬ್ರಾಹ್ಮಣ ವೈದಿಕರನ್ನು
ತಮಗೆ ಬೇಕಾದ ಮಾಹಿತಿ ಕೇಳಿ ಪಡೆದುಕೊಂಡು ಮಾಧ್ವ ಬ್ರಾಹ್ಮಣರ ಕೈಯಿಂದಲೇ ವೈದಿಕ ಶೈಲಿಯಲ್ಲಿ ಎಲ್ಲ ರೀತಿಯ ಪೂಜೆ ವಿಧಿವಿಧಾನಗಳನ್ನು ಕೂಡ ನೆರವೇರಿಸುವುದಕ್ಕೆ ನಿಶ್ಚಯ ಮಾಡ್ತಾರೆ. ಭೀಮಣ್ಣನವರು ಆರಾಧನೆ ಮಾಡ್ತಾ ಇದ್ದಂತಹದ್ದು ಜೈನ ಮತದ ತೀರ್ಥಂಕರನ್ನು. ಹಾಗಿದ್ದರೂ ಸಹ ಅವರು ತಮಗೆ ಆದೇಶ ಮಾಡಿದಂತಹ ಹಿಂದೂ ಧರ್ಮ ದೇವತೆಗಳ ಪ್ರತಿಯೊಂದು ಸೂಚನೆಗಳನ್ನು ಕೂಡ ಚಾಚೂ ತಪ್ಪದೆ ಬ್ರಾಹ್ಮಣರಿಂದ ನೆರವೇರಿಸುತ್ತಾ ಬರ್ತಾರೆ. ಆ ಸಮಯದಲ್ಲಿ ವೈದಿಕ ವೈಷ್ಣವರಲ್ಲಿ ತುಂಬ ಹೆಸರನ್ನು ಮಾಡಿದಂತಹ ಶ್ರೀ ವಾದಿರಾಜ ಸ್ವಾಮಿಯವರನ್ನು ಭೀಮಣ್ಣ ಅವರು ತಮ್ಮ ಕ್ಷೇತ್ರದ ಉದ್ಘಾಟನೆಗೆ ವಿಶೇಷ ಆಹ್ವಾನ ನೀಡಿ ಕರೆದಿರ್ತಾರೆ. ಶ್ರೀ ವಾದಿರಾಜರು ಇವರ ಆಹ್ವಾನವನ್ನು ಅಂಗೀಕರಿಸಿ ತಮ್ಮ ಪಂಗಡದೊಂದಿಗೆ ಅಲ್ಲಿಗೆ ಬಂದಾಗ ಆ ದೇವಸ್ಥಾನದ ಒಳಗೆ ಶಿವಲಿಂಗನೇ ಇರೋದಿಲ್ಲ. ಅದನ್ನು ಗಮನಿಸಿದಂತಹ ಅವರು ಅಸಮಾಧಾನಿತರಾಗಿ ತಾವು ಶಿವಲಿಂಗವನ್ನು ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪನೆ ಮಾಡದೇ ಇದ್ದರೆ ನಾನು ಇಲ್ಲಿ ಯಾವುದೇ ಥರದ ಸೇವೆಯನ್ನು ಸಹ ನಿಮ್ಮಿಂದ ಪಡೆಯೋದಿಲ್ಲ ಅಂತ ಹೇಳ್ತಾರೆ. ಆಗ ಅವರ ಆಶಯದಂತೆ ಧರ್ಮದೇವತೆಗಳ ಮಂದಿರಗಳ ಪಕ್ಕದಲ್ಲೇನೇ ಸಹ ಶಿವಲಿಂಗಕ್ಕಾಗಿ ಇನ್ನೊಂದು ದೊಡ್ಡ ದೇವಸ್ಥಾನವನ್ನು ಸ್ವತಃ ಕಟ್ಟೋದಕ್ಕೆ ಭೀಮಣ್ಣನವರು ನಿರ್ಧಾರ ಮಾಡ್ತಾರೆ. ಇದರಿಂದ ದೂರದ ಕದ್ರಿ ಮಂಜುನಾಥ ದೇವಸ್ಥಾನದಿಂದ ಒಂದು ಶಿವಲಿಂಗವನ್ನು ಮಾಡಿಸಿ ತಂದು ಆ ಶಿವಲಿಂಗವನ್ನು ಅವತ್ತಿನ ಕಾಲಕ್ಕೆ ಮುಖ್ಯ ಧಾರ್ಮಿಕ ವ್ಯಕ್ತಿಯಾದಂತಹ ವತ್ಸಲ ಅಣ್ಣಪ್ಪ ಸ್ವಾಮಿಯವರನ್ನು ಕರೆದು ಅವರ ಕೈಯಿಂದಾನೇ ಶಿವಲಿಂಗ ಪ್ರತಿಷ್ಠಾಪನೆಯನ್ನು ಮಾಡಿಸ್ತಾರೆ. ಆ ಒಂದು ಸಮಯದಲ್ಲಿ ಕದ್ರಿಯಲ್ಲಿ ಒಂದು ಪ್ರಮುಖವಾದಂತಹ ಮಂಜುನಾಥ ದೇವಾಲಯ ಇತ್ತು. ಅಲ್ಲಿಂದಲೇ ಅವರು ಆ ಶಿವಲಿಂಗವನ್ನು ತಂದಿದ್ದರಿಂದ ಇಲ್ಲಿಯೂ ಸಹ ಶ್ರೀ ಕ್ಷೇತ್ರಕ್ಕೆ ಶ್ರೀ ಮಂಜುನಾಥ ಸ್ವಾಮಿಯ ಕ್ಷೇತ್ರ ಎಂದು ಹೆಸರಿಡ್ತಾರೆ. ಅವತ್ತಿನಿಂದ ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದೇವಾಲಯ ಅಂತೇಳಿ ಸಾವಿರಾರು ಭಕ್ತರು ನಿತ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿ ತಮ್ಮ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆಗಿನ ಕಾಲದಲ್ಲಿ ಧರ್ಮದೇವತೆಗಳ ಆದೇಶವನ್ನು ಚಾಚೂ ಚಪ್ಪದೆ ಮಾಡಿದಂತಹ ಭೀಮಣ್ಣ ಪೇರ್ಗಡೆಯವರ ಕೆಲಸ ಕಾರ್ಯಗಳಿಗೆ ಪ್ರಸನ್ನರಾದಂತಹ ಧರ್ಮದೇವತೆಗಳು ಇವತ್ತಿಗೂ ಸಹ ದೇವಸ್ಥಾನದ ಹಾಗೂ ಕ್ಷೇತ್ರದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹಾಗೂ ಧರ್ಮಾಧಿಕಾರಿಗಳಾಗಿ ಇಂದಿಗೂ ಸಹ ಆ ವಂಶಸ್ಥರೇ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ತುಳು ಭಾಷೆಯಲ್ಲಿ ದೊಡ್ಡ ಪ್ರಭಾವಿ ವ್ಯಕ್ತಿಗಳನ್ನು ಪೆರ್ಗಡೆ ಅಂತ ಕರೀತಾರೆ. ಅದು ಕೂಡ ಇತರ ಮನೆತನಗಳ ಹಾಗೂ ಸಮುದಾಯದ ಹೆಸರಿನ ಹಾಗೆ ಹಳಗನ್ನಡ ಇಂದು ಹೊಸಗನ್ನಡ ಆಗಿ ಅದೇ ಪೇರ್ಗಡೆ ಎನ್ನುವ ಪದ ಈಗ ಹೆಗ್ಗಡೆಯಾಗಿ ಮುಂದುವರೆದುಕೊಂಡು ಬಂದಿದೆ. ಶ್ರೀ ಮಂಜುನಾಥ ಸ್ವಾಮಿ ಕ್ಷೇತ್ರದ ಮೊಟ್ಟ ಮೊದಲ ಜೈನ ಧರ್ಮದ ಧರ್ಮಾಧಿಕಾರಿಯಾಗಿ ಭೀಮಣ್ಣ ಪೆರ್ಗಡೆ ಅವರು ಇದ್ದರೆ ಇದುವರೆಗೂ 20 ಜನ ಅದೇ ವಂಶಸ್ಥರು ಈ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಈಗ ಇರುವಂತಹ ಶ್ರೀ ವೀರೇಂದ್ರ ಹೆಗಡೆಯವರು ಇದರ 21ನೇ ಧರ್ಮಾಧಿಕಾರಿಯಾಗಿ ಈಗಲೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ 800 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆಗೊಂಡಂತಹ ಶಿವಲಿಂಗ ಶ್ರೀ ಅಣ್ಣಪ್ಪ ಅನ್ನುವಂತಹ ಶಿವನ ಅನುಯಾಯಿ ಒಬ್ಬರಿಂದ ಕೂರಿಸಲ್ಪಟ್ಟಿದ್ದು, ಹೀಗಾಗಿ ಅವರನ್ನು ಆ ಭಾಗದ ಜನರು ಸಾಕ್ಷಾತ್ ದೇವಮಾನವ ಅಂತಲೇ ಇವತ್ತಿಗೂ ಸಹ ಆರಾಧನೆ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರ ತನ್ನ ಊಟ ಉಪಚಾರ ಹಾಗೂ ವಸತಿಗೆ ತುಂಬ ಹೆಸರಾದಂತಹ ಪವಿತ್ರವಾದ ಸ್ಥಳ. ದಿನನಿತ್ಯ ಸುಮಾರು 25ರಿಂದ 50 ಸಾವಿರದಷ್ಟು ಭಕ್ತಾದಿಗಳಿಗೆ ನಿತ್ಯ ಅನ್ನದಾಸೋಹವನ್ನು ಮಾಡ್ತಾರೆ. ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನಕ್ಕೋಸ್ಕರ ಈ ಕ್ಷೇತ್ರಕ್ಕೆ ವಿವಿಧ ಮೂಲೆಗಳಿಂದ ಜನರು ಹೋಗಿ ಬರ್ತಾ ಇರ್ತಾರೆ. ಇವತ್ತಿಗೂ ಸಹ ಇಲ್ಲಿ ವೈದಿಕರು ಹಾಗೂ ಮಾಧ್ವ ಬ್ರಾಹ್ಮಣರೇ ಇಲ್ಲಿಯ ಎಲ್ಲ ಪೂಜೆ ಪುನಸ್ಕಾರಗಳನ್ನು ನಡೆಸ್ತಾ ಇದ್ದಾರೆ. ಇವರು ವೈಷ್ಣವರಾಗಿದ್ದು ವಿಷ್ಣುವಿನ ಪೂಜೆಯನ್ನು ಮಾತ್ರ ಕಡ್ಡಾಯವಾಗಿ ನಡೆಸಬೇಕು ಎಂಬ ನಿಯಮ ಒಂದಷ್ಟು ಜನ ವೈಷ್ಣವರಲ್ಲಿ ಇದ್ದರೂ ಸಹ ಸರ್ವ ಸಮುದಾಯ ಸಮನ್ವಯ ಪ್ರತೀತಿಯಂತೆ ಈ ಕ್ಷೇತ್ರದಲ್ಲಿ ವೈಷ್ಣವರೇ ಲಿಂಗ ಪೂಜೆಯನ್ನು ಮಾಡ್ತಾರೆ. ಈ ರೀತಿಯ ಅಪರೂಪದ ಪರಂಪರೆಯನ್ನು ನಾವು ಈ ಕ್ಷೇತ್ರದಲ್ಲಿ ಮಾತ್ರನೇ ಕಾಣುವುದಕ್ಕೆ ಸಾಧ್ಯ. ಈ ಧರ್ಮಸ್ಥಳ ಕ್ಷೇತ್ರ ಸಂಪೂರ್ಣವಾಗಿ ಹಿಂದೂ ದೇವಾಲಯ. ಇಲ್ಲಿ ನಡೆಯುವಂತಹ ಪೂಜೆ ಕಾರ್ಯಗಳು, ಇಲ್ಲಿನ ವಿಚಾರ ವಿನಿಮಯಗಳು ಹಿಂದೂ ಸಂಪ್ರದಾಯದಂತೆಯೇ ನಡೆಯುತ್ತವೆ. ಈ ಐತಿಹಾಸಿಕ ದೇವಾಲಯವನ್ನು ನಡೆಸುವವರು ಮಾತ್ರ ಜೈನ ವಂಶಸ್ಥರು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ ನೆಕ್ಸ್ಟ್ ಮಿಸ್ ಮಾಡ್ಕೊಳ್ಬಾರ್ದು ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.